ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ಎಲ್ಲರೂ ಸೀನಿಯರ್ಸ್, ರವಿ ಸರ್, ರಮೇಶ್ ಸರ್ ಇರ್ಬೋದು, ಅಂದ್ರೆ ಆಕ್ಟಿಂಗ್ ಫೀಲ್ಡ್ ವಯಸ್ಸಾಗಿದೆ ಅಂತ ಹೇಳಿಲ್ಲ ಸರ್, ನೀವು ಯೂತು ನೀವು ಚಿಕ್ಕ ವಯಸ್ಸಿಂದ ನಟನೆ ಶುರು ಮಾಡಿರೋದ್ರಿಂದ ಸ್ವಲ್ಪ ಅನ್ಸುತ್ತೆ. ಜಸ್ಟ್ ಈಸ್ ಇನ್ ದಿಸ್ 20s ನಟನಾಗಿದ್ದಿತ್ತು. ಸೊ ನಾವು ಏನಾದ್ರು ಅಂದ್ರೆ ಆನ್ ಸ್ಕ್ರೀನ್ ಅಲ್ಲಿ ಮಾತ್ರ ಇಲ್ಲಿ ಡೈಲಾಗ್ ಹೇಳ್ಕೊಟ್ಟಿದ್ದು ಮಾಡೋದ್ ಬಿಟ್ಟು ಆಫ್ ಸ್ಕ್ರೀನು ಏನೋ ಟೈಮ್ ವೇಸ್ಟ್ ಮಾಡ್ತಾ ತರಲೆ ಮಾತಾಡೋದು ಅಷ್ಟೇ ಅಲ್ಲ, ಸರು ತುಂಬಾ ಅಂದ್ರೆ ತುಂಬಾ ಹೇಳ್ಕೊಡ್ತಾ ಇರ್ತಾರೆ ನಮ್ಗೆ ಬೇರೆ ತರ ನಾಲೆಡ್ಜ್. ಅಂದ್ರೆ ಸೀನ್ ಬಗ್ಗೆ, ಆ ಸೀನ್ ಈ ತರ ಮಾಡ್ಬೇಕಾಗಿತ್ತು, ಈ ತರ ಮಾಡ್ಬೇಕಾಗಿತ್ತು. ರೊಮ್ಯಾಂಟಿಕ್ ಸೀನ್ಗಳನ್ನ ಅವ್ರಿಬ್ರೇ ಅದು ಅವರೇ ಡಿಸೈನ್ ಮಾಡ್ಕೊತಾರೆ. ಅದನ್ನ ನೋಡಿ ಸರ್ ಅದು ನೋಡಿ ನಾವೀಗ ಕಲಿತಾ ಇದ್ದೀವಿ. ಡೈರೆಕ್ಟರ್ ಸರ್ ಹೇಳ್ಕೊಡ್ತಾರೆ, ಅವ್ರು ಹೇಳ್ಕೊಟ್ಟಾಗ ನಾವು ಮಾಡ್ತೀವಿ ಅಷ್ಟೇ. ಆದ್ರೆ ನಮ್ಮಿಬ್ರದ್ದು ಏನು ಇಲ್ಲ. ಅಂಡ್ ಥ್ಯಾಂಕ್ಸ್ ಟು ನಿನಾದ್, ಬಿಕಾಸ್ ಸ್ಕ್ರೀನಲ್ಲಿ ಎಲ್ಲರೂ ಹೇಳ್ತಾರೆ ನಿಮ್ಮಿಬ್ರು ಪೇರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ, ಬೇರೆ ಬೇರೆ ಎಲ್ಲ ಎಕ್ಸಾಂಪಲ್ ಕೊಟ್ಟು ಈ ತರ ಮಾಡ್ಬೇಕಂತೆಲ್ಲ ಹೇಳಿದ್ದಾರೆ ಅಂತ ಕೇಳ್ಪಟ್ಟೆ. ಸೊ ಅದಕ್ಕೆ ನಿನಾದೇ ಕಾರಣ. ಒಂದು ಹೆಣ್ಮಗುಗೆ ಅಷ್ಟು ಓಪನ್ ಆಗಿ ಬೋಲ್ಡ್ ಆಗಿ ಒಂದು ಆಕ್ಟ್ ಮಾಡೋದಕ್ಕೆ, ಅದು ರೊಮ್ಯಾಂಟಿಕ್ ಸೀನ್ ಅಂತ ಬಂದಾಗ ಆಕ್ಟ್ ಮಾಡೋದಕ್ಕೆ ತುಂಬಾ ಒಂದು ಮುಜುಗರ ಇರುತ್ತೆ, ಅನ್ಕಂಫರ್ಟಬಲ್ ಝೋನ್ ಅನ್ನೋದು ಆಗುತ್ತೆ ನಮಗೆ. ಅದನ್ನ ಇವನು ಕ್ಲಿಯರ್ ಮಾಡಿ ನನಗೆ ತುಂಬಾ ಅಂದ್ರೆ ತುಂಬಾ ಒಂದು ಫ್ರೆಂಡ್ಲಿ ಆಗಿ ನನಗೆ ಕಂಫರ್ಟಬಲ್ ಝೋನ್ ಕ್ರಿಯೇಟ್ ಮಾಡಿ ಸ್ಕ್ರೀನ್ ಅಲ್ಲಿ ಅಷ್ಟು ಮುದ್ದಾಗಿ ಕಾರಣಕ್ಕೆ ಕಾರಣ ಆಗಿರುತ್ತೆ. Thank you Ninad, and thank you everyone. Thanks to director sir, producer sir and channel ಎಲ್ರಿಗೂ thank you so much. ಎಸ್, 500 ಸಂಚಿಕೆಗಳನ್ನ ಪೂರ್ಣಗೊಳಿಸಿದ್ದೀವಿ. ಇದು ನಮ್ಮ ಎಫರ್ಟ್ ಮಾತ್ರ ಅಲ್ಲ, ಇಲ್ಲಿ ಸಾಕಷ್ಟು ಜನ ನಾವು ತೆರೆ ಮೇಲೆ ಕಾಣಿಸ್ಕೋತೀವಿ, ಎಫರ್ಟ್ ಹಾಕಿರೋದು ತೆರೆ ಮೇಲೆ ಕಾಣುತ್ತೆ. ಆದ್ರೆ ನಮ್ಮ ಹಿಂದೆ ಸಾಕಷ್ಟು ಜನ ಇರ್ತಾರೆ, ಟೆಕ್ನಿಷಿಯನ್ಸ್ ಇರ್ಬೋದು ಅಥವಾ ಎಲ್ಲ ಥರದ್ದು, ಅಂದ್ರೆ ಇವಾಗ ಮೇಕಪ್ ಆರ್ಟಿಸ್ಟ್, ಟೆಕ್ನಿಷಿಯನ್ಸು, ಲೈಟ್ ಆಫೀಸರ್ಸು ಎಲ್ಲರೂ ಬರ್ತಾರೆ. ಆ್ಯಂಡ್ ಇದರಲ್ಲಿ ಚಾನಲ್, ಸುವರ್ಣ ಚಾನಲ್ ಏನಿದೆ ಅಲ್ಲ, ಇವರು ಒಂದು ಟೀಮನ್ನೇ ನೇಮಕ ಮಾಡಿರುತ್ತೆ ಈ ಸೀರಿಯಲ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕೆ, ಅಥವಾ ಇದು ಏನೇನು ಕರೆಕ್ಷನ್ಸ್ ಬೇಕು, ಏನು ಅಂತ ಎಲ್ಲ ಮಾಡೋದಕ್ಕೆ ಆ ಟೀಮನ್ನ ರೆಡಿ ಮಾಡಿರುತ್ತೆ. ಸೊ ಐ ಥಿಂಕ್ ಒಂದು ದೊಡ್ಡ ಇದು ಸ್ಟಾರ್ ಕಾಸ್ಟ್ ಅಂತಾನೆ ಹೇಳ್ಬೋದು. ದೇ ಆರ್ ದ ಸ್ಟಾರ್ಸ್. ಸೊ ಸ್ಟಾರ್ ಕಾಸ್ಟ್ ಅಂತಾನೆ ಹೇಳ್ಬೋದು. ಅವ್ರನ್ನ ರೆಡಿ ಮಾಡಿಟ್ಟಿರುತ್ತೆ ನಮಗೋಸ್ಕರ. ಸೊ ನಾವು ಏನಿದ್ರು ಡೈರೆಕ್ಟರ್ ಏನು ಹೇಳ್ತಾರೆ ಅದನ್ನ ಮಾಡೋದಕ್ಕೆ ಅಂತ ನಾವು ಬರ್ತೀವಿ. ಸೊ ಅದನ್ನ ಮಾಡಿ ನಿಮ್ಮೆಲ್ಲರ ಮನಸ್ಸನ್ನ ಗೆದ್ದಿದ್ದೀವಿ. ಸೊ ನನಗೆ ಎಸ್ಪೆಷಲಿ ಏನು ಅಂತಂದ್ರೆ ನನಗೆ ಹೊರಗಡೆ ಹೋಗೋದಕ್ಕೆ ಸ್ವಲ್ಪ ಭಯ ಆಗುತ್ತೆ. ಯಾಕೆಂದ್ರೆ ಎಲ್ಲಿ ಅಲ್ಲ ಹೋದಾಗ ಶಾಪ ಹಾಕ್ತಾರೆ. ಆಮೇಲೆ ಮನೆ ಅಂದ್ರೆ ನಾನು ಅವ್ರ ಮನೇಲಿ ಒಬ್ಳು, ಅವಳು ಮನೆಯವ್ರಿಗೆ ಮೋಸ ಮಾಡ್ತಿದ್ದಾಳೆ ಅನ್ನೋದು ಅವ್ರಿಗೆ ಅನ್ನಿಸ್ಬಿಟ್ಟಿದೆ. ಸೊ ನಾನು ಸಿಕ್ಕಿದಾಗೆಲ್ಲ ಯಾಕೆ ಹಂಗೆ ಮಾಡ್ತೀರಾ ಮೀನಂಗೆ, ನೀವು ಯಾಕೆ ಹಂಗೆ ಮಾಡ್ತೀರಾ ಮೀನಂಗೆ, ಎಲ್ಲರಿಗೂ ಇವಾಗ ಅದೇ ಇವತ್ತು ಆಕ್ಚುಲಿ ಪೌರ ಕಾರ್ಮಿಕರು ಬಂದಿದ್ರು ನಮ್ಮನ್ನು ಮಾತಾಡ್ಸೋದಕ್ಕೆ ಅಂತ ಮನೆ ಹತ್ರ. ಅವರು, ನಾನು ಮತ್ತೆ ಪೂಜಾ, ನನ್ನ ಫ್ರೆಂಡ್ ಕ್ಯಾರೆಕ್ಟರ್ ಯಾರಿದ್ದಾರೆ, ಒಳಗಡೆ ಬರ್ಬೇಕಾದ್ರೆ ಎಷ್ಟು ಒಳ್ಳೆ ಫ್ರೆಂಡ್ ಇದ್ದಾಳೆ ನಿಮ್ಗೆ, ನೀನೇನಮ್ಮ ನೀನು ಅವಳನ್ನು ಇದು ಮಾಡ್ಕೊತಿದ್ಯಲ್ಲ, ಅಂದ್ರೆ ಡಿಸ್ಅಡ್ವಾಂಟೇಜ್ ತಗೋತಾ ಇದೀನಿ ಅಂತ, ಅಂದ್ರೆ ಅಡ್ವಾಂಟೇಜ್ ತಗೋತಾ ಇದೀನಿ ಅಂತ ಹೇಳ್ತಾ ಇದ್ರು ಅವರು. ಪಾಪ ಅವಳನ್ನು ಬಿಡ್ತಾ ಇಲ್ಲ ನೀನು, ಅವಳನ್ನು ನಿನ್ ಕಷ್ಟ ಕೇಳ್ಕೊಂಡ್ಬಿಟ್ಟಿದ್ಯಾ ಅಂತ ನನಗೆ ಬೈತಾ ಇದ್ರು. ಅದೇ ಅನ್ಕೋತಾ ಇದ್ದೆ, ಎಲ್ಲಾ ಪಾತ್ರ ಇವಾಗ ಬರೀ ನಾವಷ್ಟೇ ಅಲ್ಲ, ಈ ಸೀರಿಯಲ್ ಅಲ್ಲಿ ಬರುವಂತಹ ಎಲ್ಲಾ ಪಾತ್ರ, ಇವಾಗ ಶ್ರುತಿ ಅಪ್ಪ ಅಮ್ಮ ಇರ್ಬೋದು, ನನ್ನ ತಾಯಿ, ನನ್ನ ಮಗ, ಎಲ್ಲಾ ಪಾತ್ರನೂ ರೆಕಗ್ನೈಸ್ ಆಗಿದೆ. ಸೊ ಅದು ಹೇಗೆ ಸಾಧ್ಯ ಅಂತಂದ್ರೆ ಈ ಕಥೆಗಿರುವಂತ ಶಕ್ತಿ. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ನು ಎತ್ತ ಹಿಡಿದಿದೆ. ಸೊ ಸ್ವಲ್ಪ ಯಾವಾಗಿದ್ರೆ 4ನೇ ರೋಹಿಣಿ ಬರ್ತಿದ್ಲೋ ಏನೋ ಗೊತ್ತಿಲ್ಲ. ಬಟ್ ನನಗೆ ಈಗ ಏನ್ ಅನಿಸ್ತಿದೆ, ಈ ಕ್ಷಣಕ್ಕೆ ಏನ್ ಅನ್ನಿಸ್ತಾ ಇದೆ ಅಂತಂದ್ರೆ ಎಲ್ಲದಕ್ಕಿಂತ ಮೀರಿದೆ. ಅಂದ್ರೆ ಪ್ರಾಜೆಕ್ಟ್ ಅನ್ನೋದು ಇದೆಲ್ಲದಕ್ಕಿಂತ ಮೀರಿದು. ನಮಗೆ ಸಾಕಷ್ಟು ಹಡಾಬಿಡಿಗಳಾಗ್ತಾ ಇರುತ್ತೆ ಸೆಟ್ಸ್ ಅಲ್ಲಿ, ಅಥವಾ ಸಾಕಷ್ಟು ಮೆಂಟಲಿ ಒಂದಷ್ಟು ಗೊಂದಲಗಳಾಗ್ತಾ ಇರುತ್ತೆ. ಈ ಕ್ಯಾರೆಕ್ಟರ್ನ ನಾವು ಎಷ್ಟು ಇನ್ವಾಲ್ವ್ ಆಗ್ಬಿಟ್ಟಿರ್ತೀವಿ ಅಂದ್ರೆ ನನಗೆ ಎಷ್ಟೋ ಸಲ ಪರ್ಸ್ನಲಿ ಎಫೆಕ್ಟ್ ಆಗಿದೆ. ಅಯ್ಯೋ ಹಿಂಗ ಇಷ್ಟು ಕ್ರೂರವಾಗ ಅಥವಾ ಇಷ್ಟು. ಆಮೇಲೆ ರೋಹಿಣಿ ತೀರಾ ಸಾಲ ತಗೊಳ್ಬೇಕಾದ್ರೆ ನಂಗೆ ಎಷ್ಟೋ ಸಲ ಆಂಗ್ಸೈಟಿ ಆಗಿದೆ. ಅಂದ್ರೆ ಆತ
ಆತಂಕ ಆಗಿದೆ. ಏನಪ್ಪ ಇವಳು ಜೀವನದಲ್ಲಿ, ನಾನು ಎಷ್ಟೋ ಸಲ ಹೇಳಿದ್ದೀನಿ ಕೂಡ, ಸರ್ ನಂಗೆ ನಿಜವಾಗ್ಲೂ ಆಂಗ್ಸೈಟಿ ಆಗ್ತಾ ಇದೆ, ನಂಗೆ ನಿಜವಾಗ್ಲೂ ಆತಂಕ ಆಗ್ತಾ ಇದೆ, ಇಷ್ಟೊಂದು ಸಾಲ ಮಾಡ್ತಾ ಇದ್ದಾಳಲ್ಲ ಇವಳು ಹೆಂಗ್ ತೀರಿಸ್ತಾಳೆ ಅನ್ನೋ ಆತಂಕ, ಅದು ನಿಜವಾದ ಫೀಲಿಂಗ್ ಅದು. ಸೊ ಹಾಗಾಗಿ ನನಗನ್ಸೋದು ಎಲ್ಲದಕ್ಕಿಂತ ಮಿಗಿಲಾದ್ದು ಪ್ರಾಜೆಕ್ಟ್. ಸೊ ಅದರಲ್ಲಿ ನಾವೆಲ್ಲರೂ ಬರ್ತೀವಿ. ಸೊ ನನಗೆ ಈ ಕ್ಷಣಕ್ಕೆ ಅನಿಸ್ತಾ ಇರೋದು, ನಾನು ಎಲ್ರಿಗೂ ಹೇಳಾಗಿದೆ, ಹಾಗೆ ನಾನು ಸಹ ನನ್ನ ಮನಸ್ಫೂರ್ತಿಯಾಗಿ ಎಲ್ರಿಗೂ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುವರ್ಣ ಚಾನಲ್ ಇರ್ಬೋದು, ಶಿಲ್ಪಾ ಮ್ಯಾಮ್, ನಾನು ಈ ಪಾತ್ರ ಒಪ್ಕೋಬೇಕಾದ್ರೆ ನಾನು ಅವಳು ಶ್ರುತಿ ಹೇಳಿದಾಗೆ ನನಗೂ ತುಂಬಾ ಸ್ಕೆಪ್ಟಿಕಲ್ ಆಗಿದೆ. ನಾನು ಒಪ್ಕೊಳ್ಳ ಬೇಡವಾ ಬಿಕಾಸ್ ಈ ಪಾತ್ರದ ಬಗ್ಗೆ ನನಗೆ ಹೇಳಿದ್ರು, ಒಂದು ಹೆಣ್ಣು ಮಗು, ಇದು ತುಂಬಾ ಜನಕ್ಕೆ ಕನೆಕ್ಟ್ ಆಗಿರುವಂತ ಒಂದು ಪಾತ್ರ, ರೋಹಿಣಿ ಅನ್ನೋ ಪಾತ್ರ. ಅದನ್ನ ನಾನು ಡಿಫೆಂಡ್ ಮಾಡ್ಕೋತೀನಿ. ಎಷ್ಟೋ ಜನ ನಂಗೆ ಹೇಳ್ತಾರೆ ತಪ್ಪಲ್ವಾ ನೀವು ಮಾಡ್ತಿರೋದು ಅಂತ. ನನಗೆ ತಪ್ಪು ಅಂತ ಅನ್ಸಲ್ಲ. ಯಾಕೆಂತಂದ್ರೆ ಎಷ್ಟೋ ಜನ ಹೆಣ್ಮಕ್ಳು ಈ ಕಾಲದಲ್ಲಿ ಈ ಸಿಚುವೇಶನ್ ಅಲ್ಲಿ ಇದ್ದಾರೆ. ಸೊ ನಾನು ಯಾವಾಗ್ಲೂ ಅಷ್ಟೇ ನನ್ನ ಪಾತ್ರನ ನಾನು ಡಿಫೆಂಡ್ ಮಾಡ್ಕೋತೀನಿ, ತಪ್ಪು ಅಂತ ಅನ್ಸಲ್ಲ. ಯಾಕೆಂತಂದ್ರೆ ಎಷ್ಟೋ ಜನ ಪಾಪ ಅವ್ರ ತಂದೆ ತಾಯಿ ಫೋರ್ಸ್ ಮಾಡಿ ಮದುವೆ ಮಾಡ್ಬಿಟ್ಟಿರ್ತಾರೆ, ಅದೇನೋ ಮ್ಯಾರೇಜ್ ವರ್ಕ್ ಆಗಿರೋದಿಲ್ಲ, ಅವರ ಜೀವನ ಕಟ್ಕೊಳ್ಳೋದಕ್ಕೆ ಏನೋ ಒಂದಷ್ಟು ಕಷ್ಟಪಡ್ತಿರ್ತಾರೆ. ಈ ಸಹಜವಾದ ಕಥೆನೇ ಜನಕ್ಕೆ ರೀಚ್ ಆಗುತ್ತೆ. ಸೊ ಶಿಲ್ಪಾ ಮ್ಯಾಮ್ಗೆ ಹಾಗೆ, ಅಂದ್ರೆ ಶಿಲ್ಪಾ ಮ್ಯಾಮ್ ಅಂದ್ರೆ ನಮ್ಮ ಹೆಡ್, ಅವರು ಬಿಸ್ನೆಸ್ ಹೆಡ್. ಸೊ ಹಾಗಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಡೈರೆಕ್ಟರ್ ಇರ್ಬೋದು, ಸಂಜಯ್ ಮಹೇಶ್ ಸರ್, ನಮ್ಮೆಲ್ಲಾ ಪಾತ್ರನೂ ಅವರೇ ಮಾಡ್ತಿರ್ತಾರೆ. ಆಕ್ಚುಲಿ ಅವ್ರ ಬಗ್ಗೆ ನಾವು ಹೇಳ್ತೀವಿ, ಅವರು ಎಲ್ಲಾ ಪಾತ್ರನ ನಿಭಾಯಿಸ್ತಾ ಇರ್ತಾರೆ. ನಮ್ಗೆ ಹೇಳುವಾಗ ಪ್ರತಿಯೊಂದು ಪಾತ್ರನೂ ಅವ್ರು ಜೀವಿಸಿ ನಮ್ಗೆ ಡೈಲಾಗ್ಸ್ ಹೇಳ್ತಾರೆ. ಸೊ ಹೀಗಿರುತ್ತೆ ನಮ್ಮ ಸೆಟ್. ಸೊ ನಮ್ಮ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ಮನೋಜ್. ಅಂದ್ರೆ ಮಿತ್ರ ಗೊತ್ತಿಲ್ಲ, ಏನೋ ಮನೋಜ್ ಅಲ್ಲ, ಏನೋ ನಗು ಇದೆ. 500 ಎಪಿಸೋಡ್ ಅಂತಂದ್ರೆ ಒಂಥರ ಖುಷಿ. ಖುಷಿ ಜೊತೆಗೆ ಒಂಥರ ಈಗ ಹೊಸ ಜವಾಬ್ದಾರಿ. ಸೀರಿಯಲ್ಗೆ, ಚಾನಲ್ಗೆ ಎಲ್ರಿಗೂ ತುಂಬ ಖುಷಿ ಆಗುತ್ತೆ. ಜವಾಬ್ದಾರಿ ಜಾಸ್ತಿ ಆಗ್ತಿದೆಯಲ್ಲ ಅಂತ ಒಂದು ಆತಂಕನೂ ಕೂಡ ಇದೆ. ಖಂಡಿತ ಎಲ್ಲರೂ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದರ ರೀಚ್ ಆಗೋಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀವಿ. ಮನೋಜ್ ಅನ್ನೋ ಒಂದು ಪಾತ್ರನ ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನಿಗೆ ಇಲ್ಲಿದ್ದಾರೆ ನಮಸ್ಕಾರ. ಯಾಕಪ್ಪ ಅಂತ ಅಂದ್ರೆ, ನಾನು ನಮ್ಮ ಅಮ್ಮ ನಮ್ಮ ಅಪ್ಪನ ಇಷ್ಟೊಂದು ಬೈದಿರ್ಲಿಲ್ಲ. ಆ ಥರ ತುಂಬಾ ಚೆನ್ನಾಗಿ ಬೈತಿದ್ರ, ಖುಷಿ ಆಗುತ್ತೆ. ಒಳ್ಳೆ ಪದಗಳನ್ನ ಯೂಸ್ ಮಾಡಿ ಬೈತಾ ಇದ್ದೀರಾ, ಹ್ಯಾಪಿ. ಬೈತಾ ಇದ್ರ ಅಂದ್ರೆ ರೀಚ್ ಆಗಿದ್ದೀನಿ ಅಂತ ಅವ್ರಿಗೆ. ನಿನ್ನೆ ಆಕಸ್ಮಿಕವಾಗಿ ಒಂದು 3 days ಬ್ಯಾಕು ಒಬ್ಬ ಫ್ಯಾನ್ ಸಿಕ್ಕಿದ್ರು, ಆಸೆ ಫ್ಯಾನ್. ನನ್ನ ಫ್ಯಾನ್ ಅಂತ ಹೇಳಿದ್ರು, ಗೊತ್ತಿಲ್ಲ ಸೋಲಿನ ಫ್ಯಾನ್. ನಿಮ್ ಫ್ಯಾನ್ ಸರ್ ನಾನು, ಥ್ಯಾಂಕ್ಸ್ ಅಂದ್ರೆ ಫಸ್ಟ್ ಟೈಮ್. ಒಂದು ಮದುವೆ ಇತ್ತು, ನೆಕ್ಸ್ಟ್ 2 days ಆದ್ಮೇಲೆ ಒಂದು ಮದುವೆ ಇತ್ತು, ಬರಲೇಬೇಕು, ಹಾಗೆ ಇನ್ವೈಟ್ ಮಾಡಿದ್ರು. ಸೊ ಸುಮ್ಮನೆ ಪಾರ್ಟಿಲಿ ಸಿಕ್ಕಿದ್ರು. ಏನೋ ಜೋಶಲ್ಲಿ ಹೇಳ್ಬಿಟ್ಟಿದ್ರೆ ಬಟ್ ತಲೆ ಕೆಡಿಸ್ಕೊಳ್ಳ. ನೆಕ್ಸ್ಟ್ ಡೇ ಫೋನ್ ಮಾಡಿದೆ, ನಂಬರ್ ಕೊಟ್ಟೆ, ಫೋನ್ ಮಾಡಿದ್ದ, ಇನ್ನೂ ನನ್ನ ಹತ್ರ ಇದೆ, ವಾಟ್ಸಪ್ ಚಾಟ್ ಮಾಡಿದ್ದ. ಫೋನ್ ಮಾಡಿಬಿಟ್ರಲ್ಲ, ಏನು ಮಾಡೋದು ಅಂದ್ಬಿಟ್ಟು ನಂಬರ್ ಕೊಟ್ಬಿಟ್ಟು ತಪ್ಪು ಮಾಡ್ಬಿಟ್ಟ. ನಾನು ಜೋಶಲ್ಲಿದ್ದೆ. ನೆಕ್ಸ್ಟ್ ಮದುವೆ ಹೋಗ್ಲೇಬೇಕಾಯ್ತು. ನನ್ನ ಫ್ರೆಂಡ್ ಎಲ್ಲ ಇದ್ರು, ಹೋಗ್ಬಾರು ಪಾಪ ಹೇಳಿದ್ದಾನೆ ಅಂತ. ಸರಿ, ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಫೋನ್ ಮಾಡಿದ್ರೆ ಅವ್ರು ಜೋಶಲ್ಲಿ ಹೇಳ್ಬಿಟ್ಟಿದ್ರು, ಹೋಗಿ ಯಾರು ಅಂತ ಬಿಡು ಅಂತ. ನಾನು ಒಬ್ಬರೇ ಸಿಕ್ಕಾಕೊಂಡ್ಬಿಟ್ಟಿದ್ದು, ಹೇಳ್ಬಿಟ್ಟಿದ್ದು ಬರ್ತೀನಿ ಅಂತ. ಸೊ ಅವನ್ನೆಲ್ಲ ಏನಾದ್ರು ಮಾಡಿ ಕರ್ಕೊಂಡು ಹೋದೆ, ಮದುವೆ ಹೋದೆ. ಅಲ್ಲೆಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಊಟಕ್ಕೆಲ್ಲ ಕ್ಯೂ ನಿಂತಿದ್ರು. ಆದ್ರೂ ಹೊಟ್ಟೆ ಹಸ್ಬಿಟ್ಟಿದ್ದಾರೆ ನನಗೆ, ಊಟ ಮಾಡ್ಕೊಂಡು ಹೋಗ್ಲೇಬೇಕು. ಊಟ ಮಾಡ್ಕೊಂಡು ಬಂದ ನೆಕ್ಸ್ಟ್ ಡೇ ಫೋನ್ ಮಾಡೋಣ, ಮದುವೆ ಬಂದಿಲ್ಲ ನೆನೆ, ನಾಳೆ ನನ್ನ ಬರ್ತ್ಡೇ ಬಂದ್ಬಿಡೋಣ. ಹೌದಾ, ನನ್ನ ಬರ್ತ್ಡೇ ಆ್ಯಕ್ಚುಲಿ ನನ್ನ ಬರ್ತ್ಡೇ ಇದೆಯಪ್ಪ, ಇವತ್ತು ನಿಮ್ಮ ಬರಲಿ ಅಂದ್ರೆ. ಯಾಕೆ ಹೇಳಿದೆ ಅಂದ್ರೆ, ಯಾವ ಥರ ಜನರನ್ನ ಕರೆಕ್ಟ್ ಆಗಿದೆ. ಹೌದು, ಎಲ್ಲೇ ಹೋದ್ರು ಈಗ ತಾನೇ ಸೀರಿಯಲ್ ನೋಡ್ತಾ ಇದ್ದೆ, ಅಯ್ಯೋ ನೀವು ಈಗ ತಾನೇ ಜಸ್ಟ್ ನೋಡ್ತಾ ಇದ್ದೆ, ಇಲ್ಲೇ ಬಂದ್ಬಿಟ್ರಲ್ಲ ಅಂತ ಶಾಕ್ ಆಗ್ತಾರೆ. ಅಯ್ಯೋ ಅದೆಲ್ಲ ತುಂಬ ಖುಷಿ ಆಗುತ್ತೆ. ಮತ್ತೆ ನಾವು ನಮ್ಮ ಜನಪ್ರಿಯತೆ ನೋಡ್ಕೊಂಡು ಬಂದಿದ್ದೀವಲ್ಲ, ಇದೊಂಥರ ಡಿಫ್ರೆಂಟ್ ಲೆವೆಲ್. ಈ ಗ್ರಾಫು ಹೀಗೆ ಹೋಗ್ತಾ ಒಂದೇ ಸಲ ರೈಸ್ ಆಗೋಯ್ತು. ಮಾರ್ಕೆಟ್ ಥರ, ನಮ್ಮ ಏನ್ ಮಾರ್ಕೆಟ್ ಅದು ಇಲ್ಲ, ನನಗೆ ಶೇರ್ ಮಾರ್ಕೆಟ್ ಇಲ್ಲ, ಎಲ್ಲ ಯಾವುದು ನೋಡಿಲ್ಲ. ಹಾಗೆ ಒಂದೇ ಸಲ ರೈಸ್ ಆಗೋದಾಗ ಹಿಂಗಾಗುತ್ತೆ, ಖುಷಿ ಆಗುತ್ತೆ, ಖಂಡಿತ ಖುಷಿ ಆಗುತ್ತೆ. ಜವಾಬ್ದಾರಿ ಜಾಸ್ತಿ ಆಗಿದೆ. ವ್ಯಂಗ್ಯನ ಇಷ್ಟಪಡೋ ಎಲ್ರಿಗೂ ಮಾತಾಡ್ಸುತ್ತೆ.
ಮೂಲ ಕಥೆಗಾರ ಸೃಷ್ಟಿಸಿದ ಪಾತ್ರಗಳು ಕನ್ನಡದ ಜಾಯಮಾನಿಕೆ, ಇಲ್ಲಿದೊಂದು ತಾಳ ಲಯ ಎಲ್ಲ ಇದೆ, ಅದಕ್ಕೆ ಒಗ್ಗಿಕೊಂಡು ನನ್ನ ಪ್ರಕಾರ ಇವರೆಲ್ಲರೂ ನೋಡಿದಾಗ ನನಗೆ ಅದಕ್ಕೆ ಹುಟ್ಟು ಬಂದಿದ್ದಾರೆ ಏನೋ ಒಂಥರ ಆಗ್ಬಿಟ್ಟಿದೆ. ಜನ ರಿಯಾಕ್ಟ್ ಮಾಡ್ತಾರೆ. ನಾನು ಈಗಾರ ದೇವಸ್ಥಾನಕ್ಕೆ ಹೋದ್ರೆ ಬೆಳಗ್ಗೆ ಹೇಳ್ತಾ ಇದ್ದೆ, ಸರ್ ಒಬ್ಬರೇ ಬಂದ್ಬಿಟ್ಟಿದ್ರೆ ಹೆಂಡತಿ ಕರ್ಕೊಂಡ್ಬರಲ್ಲ, ನನ್ನ ಒರಿಜಿನಲ್ ಹೆಂಡತಿ ಪಕ್ಕದಲ್ಲಿ ನಿಂತಿರ್ತಾಳೆ, ಅವ್ರೇನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಪಾಪ ಶಾಂತಿನ ಕರ್ಕೊಂಡೇ ಬರಲಿಲ್ಲ, ಚೆನ್ನಾಗಿ ಬೈತೀರಿ ಸರ್ ನೀವು ಶಾಂತಿ ಅವ್ರನ್ನ ಅಂತಾರೆ. ಆಮೇಲೆ ನಿನಾದ್ ಹೇಗಿದ್ದಾರೆ ಸರ್, ಹೀರೋ ಹೇಗಿದ್ದಾನೆ ಸರ್, ಅವ್ರ ಮಗ ಚೆನ್ನಾಗಿದ್ದಾರ, ಬೆಂಕಿಂಗೆ ಇನ್ನೊಂದೆರಡು ಡೇಟ್ ಕೊಡಬೇಕಾಗಿತ್ತು ಸರ್. ಈಗೆಲ್ಲ ಜನ ನನಗೆ ಪ್ರತಿ ಸಲ ಅವ್ರು ನಂಬ್ಕೊಂಡು ಮಾತಾಡ್ತಾ ಇದ್ದಾರೆ, ನಾನು ಆ ಪಾತ್ರ ನಾನು ಹಂಗೆ ಇದ್ಬಿಟ್ಟಿದ್ದೀನಿ, ನಿಜ ಜೀವನದಲ್ಲೂ ಹಂಗೆ ನೋಡ್ಕೋತೀನಿ ಅಂತ. ಈ ಟಿ ವಿ ಮಾಧ್ಯಮಕ್ಕಿರೋ ದೊಡ್ಡ ಶಕ್ತಿಯ ಎಲ್ಲ ಪ್ರಖರತೆಯನ್ನ ಮತ್ತು ಅದರೆಲ್ಲ ಅನುಭವನ ಈಗ ದಟ್ಟವಾಗಿ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಅದು ಫೀಲ್ ಆಗಿದೆ. ಆ ಥರನೇ ನಿಮ್ಗೆ ಯಾವುದೋ ಹೋಟ್ಲಲ್ಲಿ ತಿಂಡಿ ತಿಂದವರು ಸರ್ ದುಡ್ಡು ಕೊಡ್ಬೇಡಿ ಹೋಗಿ ಸರ್ ಅಂತ ಅಂದ್ಬಿಡ್ತಾರೆ. ಇನ್ಯಾರೋ ಅಷ್ಟು ಜನ ಒಬ್ಬ ದೊಡ್ಡ ಇಡೀ ನನ್ನ ಮನೆ ಕತೆ ಸರ್, ದಯವಿಟ್ಟು ನಮ್ಮ ಹೋಟ್ಲಿಗೆ ಬಂದು ನೀವೆಲ್ಲ ಮುಗ್ಸಟ್ಟೆ ಊಟ ಮಾಡಬೇಕು ಅಂತ ಕರ್ಕೊಂಡು ಊಟ ಹಾಕ್ಸಿದೆ, ಬಿಲ್ ಕೊಡೋದು ಬೇಡ ಅಂತ ಹೇಳೋದೆಲ್ಲ ಇದೆ. ಯಾವುದೋ ದೇವಸ್ಥಾನ ಸಿಕ್ಕರೆ ದೇವ್ರ ಕೈ ಮುಗಿತ ನಮಗೊಂದು ಸರ್ ನಿಮಗೂ ಕೈ ಮುಗಿತೀವಿ ಸರ್. ಎಷ್ಟು ಜನ ಮಧ್ಯರಾತ್ರಿ 3 ಗಂಟೆ ನನಗೊಂದು ಫೋನ್ ಬರುತ್ತೆ ಒಂದು ದಿವಸ, ಮಧ್ಯರಾತ್ರಿ 3 ಗಂಟೆ ನನಗೆ ಯಾವುದೋ ನಾವು ಯಾಕೆ ಆನ್ ಇಟ್ಕೊಂಡಿರ್ತೀವಿ ಅಂದರೆ ಹಳೆ ಪ್ರೊಡ್ಯೂಸರ್ ಎಲ್ಲ ದುಡ್ಡು ಹಾಕ್ಕೊಡ್ಬೋದು ಅಂತ ನಾವು ಆನ್ ಇಟ್ಕೊಂಡು ಆಸೆ ಇಟ್ಕೊಂಡಿರ್ತೀವಿ. ಎಲ್ಲೋ ಯಾರು ಅಂದರೆ ನಾವು ರೀ ಹೆಂಗಿದ್ದೀರಿ ಅಂತ, ನಾನು ಉತ್ತರ ಕರ್ನಾಟಕ ಸರ್ ಗದಗ್ನಿಂದ ಮಾತಾಡಕತ್ತೀನಿ, ನಮಗೆ ನಿಮ್ಮ ಥರ ಗಂಡ ಸಿಗ್ಬೇಕು, ನಮ್ಮ ಗಂಡ ಸಿಕ್ಕಾಗೆಲ್ಲ ಹೊಡಿತಾನ್ರಿ, ನೀವು ಯಾವಾಗಲೂ ನೀವು ಬೈಕೊಂಡು ಸುಮ್ಮನೆ ಇರ್ತೀರಿ, ನಿಮಗೆ ಬೈಯೋ ಗಂಡ ಇದ್ರೆ ಸಾಕು, ಹೊಡಿಯೋದು ಬೇಡ್ರಿ ಅಂತ. ಇನ್ಯಾರಾಗೋ ವಿಶೇಷ ಉದ್ದಕ್ಕೆ ಬರೀತಾರೆ ಫೇಸ್ಬುಕ್ಕಲ್ಲೆಲ್ಲ, ಬಂದಂಗೆ ಬೈರಿ ರೋಹಿಣಿ ಕತೆ ಮಾಡಿ ಓಪನ್ ಮಾಡ್ರಿ, ನೀವು ಹೊಡಿರಿ ನಿಮ್ಮ ಹೆಂಡತಿಗೆ ಹೊಡಿಬೇಕು ಅಂತ. ಜನ ನಿಜ ಜೀವನದಲ್ಲಿ ಹೊಡೆದ್ರೆ ಬಾಯಿ ಬಂದಂಗೆ ಬೈತಾರೆ, ಅದ್ರ ಕತೆಗೆ ಹೊಡಿಬೇಕು ಅಂತ ಬಯಸ್ತಾ ಇರ್ತಾರೆ. ಅದು ನನ್ಗೆ ಅದೊಂದು ಆಶ್ಚರ್ಯ. ಅಂದ್ರೆ ಅಪ್ಪ ಮಗನ ಸಂಬಂಧವನ್ನ, ತಾಯಿ ಮಗನ ಸಂಬಂಧವನ್ನ, ಬೇರೆ ಆಗ್ತಾ ಇರೋದನ್ನ, ಅದ್ರ ಜೊತೆಲಿರೋದನ್ನ ಎಲ್ಲ ಆಮೇಲೆ ನೀವು ಸರಿಯಾಗಿ ಗಮನಿಸಿದ್ರೆ ನಮ್ಮ ಕಥೆಯ ದೊಡ್ಡ ಯಶಸ್ಸು ಏನು ಅಂದ್ರೆ ಇಲ್ಲಿ ಪರ್ಮನೆಂಟ್ ವಿಲನ್ ಅಂತ ಇಲ್ಲ. ನಿಜ ಜೀವನದಲ್ಲಿ ಯಾರು ಪರ್ಮನೆಂಟ್ ವಿಲನ್ ಇಲ್ಲ. ಸಂದರ್ಭಗಳು ಮಾತ್ರ ಖಳನಾಯಕಿಯಾಗಿ ಇಲ್ಲಿ ವರ್ತಿಸ್ತವೆ. ಅದನ್ನ ದಾಟಿ ಮುಂದುವರ್ಕೊಂಡು ಹೋಗೋದು ಅನ್ನೋಕ್ಕೆ ಎಲ್ಲ ಸಾಮಾಜಿಕ ಸ್ತರಗಳಲ್ಲಿ ಮಧ್ಯಮ ವರ್ಗದ ಕಥೆ ಏನಿದೆಯಲ್ಲ ಅದು ಎಲ್ಲರಿಗೂ ರೀಚ್ ಆಗುತ್ತೆ ಅನ್ನೋಕ್ಕೆ. ಇವತ್ತು ಬಂದಿದ್ದ ಪೌರ ಕಾರ್ಮಿಕರು ಸಂತೋಷ ಪಡ್ತಾರೆ, ಯಾರು ಇನ್ಫೋಸಿಸ್ನಲ್ಲಿ ದೊಡ್ಡ ಸಂಪಾದನೆ ಮಾಡ್ತಾರೆ, ಲಾಯರು, ಇಂಜಿನಿಯರ್ಸು, ಡಾಕ್ಟರ್ಸು, ಯಾವ್ಯಾವ ದೊಡ್ಡ ಬೇರೆ ಪ್ರೊಫೆಷನ್ ಇಲ್ಲ, ಅವರೆಲ್ಲರೂ ಈ ಕತೆ ನಮ್ಮದು ಅಂತ ನಂಬ್ಕೊಂಡಿದ್ದಾರೆ. ಅವರೆಲ್ಲ ಅವಿಭಕ್ತ ಕುಟುಂಬಗಳಲ್ಲಿ ಆ ಥರದೊಂದು ಘಟನೆಗಳು ಜರುಗಿರ್ತವೆ. ಅದಕ್ಕೆ ಇದು ನಮ್ಮವನು ಅವ್ರ ಈ ಥರ ಜಗಳ ನಾನು ಬೈತಿದ್ದೆ ಮನೆಗೆ, ಅವ್ರ ಸೊಸೆ ಹಂಗೆ ಅಂದಿದ್ದು, ನಾತಿ ಹಿಂಗೆ ಬೈದಿದ್ದು, ಓರ್ಗೀತಿ ಸರಿ ಇಲ್ಲ. ಇದರ ಯಶಸ್ಸೇ ಇದರ ದೊಡ್ಡ ಕಥೆಯ ಸಾಗುತ್ತಿರುವ ಪರಿ ಅಂತ ಅನ್ಕೊಂಡಿದ್ದೆ. ಅದು ಇದರ ದೊಡ್ಡ ಯಶಸ್ಸು. ನಾನು ಇವ್ರು ಹೇಳ್ತಾ ಇದ್ರಲ್ಲ, ಅದು ಹೇಳೋದು ಕೂಡ ಗೊತ್ತಿಲ್ಲ, ರೋಹಿಣಿ ಅವ್ರು ಹೇಳ್ತಾ ಇದ್ರು ನಮ್ಮ ವಿರುದ್ಧ ಅವ್ರು ಇನ್ಫ್ಲೂಯೆನ್ಸ್ ಆಗ್ಬಿಟ್ಟಿದ್ದಾರೆ ಕ್ಯಾರೆಕ್ಟ್ರಿಂದ ಅಂತ. ನಾನು ಈ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಗೊತ್ತಿದ್ದಂಗೆ ತುಂಬ ಅಕೇಶ್ನಲಿ ಫ್ರೆಂಡ್ಸ್ ಜೊತೆಗೆಲ್ಲ ಲೈಟಾಗಿ ಕೂತ್ಕೋತಾ ಇದ್ದವನು ವಾರಕ್ಕೆ 2-3 ಸರಿ ಕೂತ್ಕೊಳ್ಳೋದು ಆಗ್ಬಿಡ್ತು ಆ ರೀತಿ. ಆಮೇಲೆ ನನಗೆ ಗೊತ್ತಾಯ್ತು, ಅಯ್ಯೋ ಇಲ್ಲ ತುಂಬ ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದೀನಿ ಕ್ಯಾರೆಕ್ಟ್ರಿಂದ ಅಂತ. ಆಮೇಲೆ ನಿಧಾನ ಕಮ್ಮಿ ಮಾಡಿದೆ. ಒಂದು ಸ್ವಲ್ಪ ಡಯಟ್ ಬೈಟ್ ಅಂತ ಕರೀತಾರಲ್ಲ, ಅದನ್ನು ಮಾಡ್ಕೊಂಡು ಒಂದು ಸ್ವಲ್ಪ ಹೊಟ್ಟೆ ಕರೆಸಕ್ಕೆ ನೋಡ್ತಾ ಇದ್ದೀನಿ. ಆದ್ರೆ ನಮ್ಮ ಡೈರೆಕ್ಟರ್ ಒಂದು ದಪ್ಪ ಆಗ್ತಾ ಇದೆಯಾ, ಅಲ್ಲೇ ಸಣ್ಣ ಆಗ್ತಾ ಇದೆಯಾ, ಮತ್ತೆ ದಪ್ಪ ಆಗುತ್ತೆ. ಇವರು ಅಷ್ಟೇ ಪಾಪ, ತಾನು ಉದ್ಧಾರ ಆಗ್ಬೇಕು, ಮನೆ ಉದ್ಧಾರ ಆಗ್ಬೇಕು ಅಂತ ಪದೇ ದೇವ್ರ ಪೂಜೆ ಮಾಡ್ತಾರೆ ನೋಡಿರ್ಬೋದು. ಅನೇಕ ಸರಿ ವಿಭೂತಿ ಇಟ್ಕೊಂಡು ಹಂಗೆ ದೇವ್ರ ಪೂಜೆ ಕೊಂಡಲ್ಲಿ ನಡೆಯಕ್ಕೋ ನಿಜವಾದ ಥರ್ಡ್ ಡಿಗ್ರಿ ಬರ್ನ್ ಅವರು ಹಂಗೆ ಆಯಾ ಕ್ಯಾರೆಕ್ಟರ್ ಇಳಿದೋಗ್ಬಿಟ್ಟಿದ್ದಾರೆ ಎಲ್ಲರೂ. ಅವನೊಂದು ಹೊಸ ಓಟ್ ಇಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಆಸೆ ಕೊಟ್ರಂತೆ ಆಸೆ ದೋಸೆ. ನೀವು ಯಾವ್ದ್ರಲ್ಲಿ ಇನ್ಫ್ಲೂಯೆನ್ಸ್ ಆದ್ರಿ ಸರ್? ಸರ್ ಆಗ್ಲೇ ಹೇಳ್ತಿದ್ದಾರೆ ನೀವಿಬ್ರು ರೊಮ್ಯಾನ್ಸ್ ನೋಡಿ ಕಲಿತಿದ್ದಾರೆ ನಾಲೆಜ್ ಇಲ್ಲ ಸರ್, ಅವಕಾಶ ಇಲ್ಲ. ಅವಕಾಶ ಇಲ್ಲದೆ 3 ಆಗ್ಬಿಡ್ತಾರೆ. ಕೂಡ ನಿಮ್ಮನ್ನೆಲ್ಲ ಅವಕಾಶ ಇಲ್ಲದೆ 3 ಜನ ಆಗ್ಬಿಟ್ಟಿದ್ದಾರೆ. ಪರ್ಫೆಕ್ಟ್ ಪಾಯಿಂಟ್. ಬಹಳ ಬುದ್ಧಿ ಸಿಕ್ಕಿ ಅವಕಾಶ ಈಗ ಸೀರಿಯಲ್ ಅಲ್ಲಿ ಜಾಬ್ ಇಂದ ರಿಟೈರ್ಮೆಂಟ್ ಅದೇ ರೀತಿ ರೊಮ್ಯಾನ್ಸ್ ಇಂದ ರಿಟೈರ್ಮೆಂಟ್ ಆಗ್ಬಿಟ್ಟಿದೆ. ಇಲ್ಲ, ಅದು ಪರ್ಮನೆಂಟ್ ಆಗಿ ಮಾಡ್ಕೋಬಾರ್ದು. ಪರ್ಮನೆಂಟ್ ಆಗಿ ಮಾಡ್ಕೋಬಾರ್ದು. ಹಂಗೆ ಮಾಡ್ಕೊಂಡ್ರೆ ಜೀವನ ಮುಂದಕ್ಕೆ ಹೋಗಲ್ಲ. ಆಸೆಗಳು ಇಟ್ಕೋಬೇಕು, ದುರಾಸೆ ಬೇಡ ಅಂತ. ಫಸ್ಟ್ ಆಫ್ ಆಲ್ ನಾನು ಶಿಲ್ಪಾ ಮ್ಯಾಮ್ ಥ್ಯಾಂಕ್ ಯು ಹೇಳಬೇಕು. ನಾನು ಸ್ವಲ್ಪ ಸ್ಕೆಪ್ಟಿಕಲ್ ಇದೆ, ಈ ಕ್ಯಾರೆಕ್ಟ್ರು ಮಾಡೋಕ್ಕಾಗತ್ತಾ, ನನ್ನ ಕೈಲಿ ಆಗುತ್ತಾ ಅಂತ ಅಂದ್ಕೊಂಡಿದ್ದೆ. ಬಟ್ ಮ್ಯಾಮ್ ನಂಬಿಕೆ ಇಟ್ಕೊಂಡು ನನಗೆ ಈ ಕ್ಯಾರೆಕ್ಟ್ರ್ ಕೊಟ್ಟರು. ಆ್ಯಂಡ್ ಇನ್ ದ ಮಿಡಲ್ ಬಂದಿದ್ದು ನಾನು, ಇವರೆಲ್ಲ ಫ್ರಮ್ ದ ಬಿಗಿನಿಂಗ್ ಇದ್ದರು, ನಾನು ಮಿಡಲಲ್ಲಿ ಬಂದಿದ್ದು ಕ್ಯಾರೆಕ್ಟರು. ಬಟ್ ಸೋ ಮಚ್ ಆಫ್ ಲವ್, ಅಷ್ಟು ಪ್ರೀತಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು. ಆ್ಯಂಡ್ ನಮ್ಮ ಅಮ್ಮನ ಮುಖದಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಕಾಣುತ್ತೆ. ವೆನ್ಎವರ್ ನಾನು ಆಚೆ ಹೋದರೆ ಸಾಕು, ಶ್ರುತಿ ಅಂತ ಕರೆಯಲ್ಲ ಬಿಡಿ, ಮೈಕಮ್ಮ, ಸೋನ್ ಪಾಪಡಿ, ಅದೇನು ಪೆಟ್ ನೇಮ್ ಇದೆಯೋ ಅದನ್ನೇ ಕರೆಯೋದು. ರೋಡ್ ಮಧ್ಯೆ ಅಂತೂ ಅಲ್ಲೇ ಕೂಗ್ತಾ ಇರ್ತಾರೆ. ಬಟ್ ದಟ್ ಮಚ್ ಆಫ್ ಲವ್ ನಮ್ಮ ಸೀರಿಯಲ್ಗೋಸ್ಕರ, ನಮ್ಮ
ಪ್ರತಿಯೊಂದು ಕ್ಯಾರೆಕ್ಟರ್ಗೋಸ್ಕರ ನಾನೊಬ್ಳನ್ನೇ ಕೇಳಲ್ಲ, ನಾನೊಬ್ಳೆ ಕಾಣಿಸಿದ್ರು ನಾನೊಬ್ಳನ್ನೇ ಕೇಳಲ್ಲ, ಪ್ರತಿಯೊಬ್ರು ಬಗ್ಗೆನೂ ಕೇಳ್ತಾರೆ. ಅವ್ರ ಅಮ್ಮು ಅಕ್ಕನ ಮಗು ಹೆಂಗಿದೆ, ಅವ್ರದ್ದು ಎವ್ರಿಥಿಂಗ್ ಪರ್ಸನಲ್ ಆ್ಯಂಡ್ ಪ್ರೊಫೆಷನಲ್ ಎಲ್ಲ ಕ್ವಶನ್ಸ್ ಕೇಳ್ತಾರೆ. ನೆಕ್ಸ್ಟ್ ಸ್ಟೋರಿ ಏನಾಗುತ್ತೆ ಅಂತೆಲ್ಲ ಫ್ಯೂಚರ್ ಕ್ವಶನ್ಸ್ ಎಲ್ಲ ಕೇಳ್ತಾರೆ. ಅದಕ್ಕೆ ನೀವು ಸೀರಿಯಲ್ ನೋಡಿ ಅಂತ ಪ್ರಪೋಸಲ್ ಮಾಡ್ತೀನಿ. ಬಟ್ 500 ಎಪಿಸೋಡ್ಸ್ ಅಂದರೆ ಜೋಕ್ ಅಲ್ಲ, ಇಟ್ಸ್ ಅ ಹ್ಯೂಜ್ ಮೈಲ್ ಸ್ಟೋನ್. ನಮಗೆ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಇನ್ನ ಜಾಸ್ತಿನೇ ಆಗಿ ಮೊನ್ನೆ ತಾನೇ ಅಂದ್ವಿ 5,000 ಗ್ರೀಡಿ ಹೌದು, ಬಟ್ ಆದಷ್ಟು ಖುಷಿನೇ. ಆ್ಯಂಡ್ ನೀವೆಲ್ಲರೂ ಸಪೋರ್ಟ್ ಮಾಡಿದ್ದೀರಾ ಇಲ್ಲಿವರೆಗೂ, ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ ಸರ್, ಎವ್ರಿ ಒನ್, ನಮ್ಮ ಚಾನಲ್ ಸುವರ್ಣ ಚಾನಲ್ ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲ ಸರ್ ಹೇಳ್ದಂಗೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಮಾತಾಡ್ಬಿಡ್ತಾರೆ. ನನಗೆ ಮಾತಾಡಕ್ಕೆ ಏನಿಲ್ಲ. ಥ್ಯಾಂಕ್ ಯು ಸುವರ್ಣ ಚಾನೆಲ್ಗೆ, ಪ್ರೊಡ್ಯೂಸರ್ಗೆ, ಡೈರೆಕ್ಟರ್ಗೆ, ಎಲ್ಲರಿಗೂ. ನಾನೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತೀನಿ. ನಾನು ಡೈಲಿ ವೈಟ್ ಫೀಲ್ಡ್ನೇ ಟ್ರಾವೆಲ್ ಮಾಡೋದು. ಒಂದಿನ ಕಾರಲ್ಲಿ ನಾರ್ಮಲ್ ಹೋಗ್ತಾ ಇದ್ದೀನಿ, ಹಿಂದೆಯಿಂದ ಹಾರ್ನ್ ಹೊಡಿತಾ ಇದ್ದಾನೆ ಯಾರೋ. ಯೂಶಲಾಗಿ ಕೋವ ಬರುತ್ತಲ್ವಾ, ಯಾರು ಹಾರ್ನ್ ಹೊಡಿತಾರೆ ಅಂದರೆ ಮುಂದೆ ಬಂದು ಪಾರ್ಕ್ ಮಾಡಿ ಮಾತಾಡ್ಸ್ತಾ ಇದ್ದಾನೆ. ಆಸೆ ಸೀರಿಯಲ್ ನೋಡ್ತೀವಿ, ಸೂರ್ಯಣ್ಣನ್ ಕೇಳಿದೆ ಅಂತ ಹೇಳಿ ತುಂಬ ಖುಷಿ ಆಗುತ್ತೆ. ನಾನು ಇದಕ್ಕೆ ಮುಂಚೆ ಏನೂ ಇಲ್ಲದೆ ಇರೋಂಗೆ ಒಂದು ಹೆಸರು ತಂದು ಕೊಟ್ಟಿದೆ ಆಸೆ. ಥ್ಯಾಂಕ್ ಯು ಸೋ ಮಚ್ ಆಸೆ.